ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಹೊಸ ಪ್ಲೇಸಸ್ಗೆ ಫಸ್ಟ್ ಧ್ಯಾನನ ಪರಿಚಯ ಮಾಡಿಕೊಡಿ. ಫಸ್ಟ್ ಎಲ್ಲರೂ ಧ್ಯಾನ ಮಾಡಲಿ, ಆಮೇಲೆ ನೀವು ಶಾಕಾಹಾರಿ ಬಗ್ಗೆ ಹೇಳಿದ್ರೆ ಅವ್ರು ಕೇಳ್ತಾರೆ. ಫಸ್ಟೇ ಹೋಗಿ ಶಾಕಾಹಾರಿಗಳೇ ಕರೆಕ್ಟು, ಮಾಂಸಾಹಾರಿಗಳೆಲ್ಲ ರಾಕ್ಷಸಗಳು ಅಂದರೆ ಅವರು ಧ್ಯಾನ ಮಾಡೋದು. ನಾವೊಂದು ಅವಕಾಶ ಮಾಡಿ ಕೊಡಬೇಕು. ಹೊಸ ಪ್ಲೇಸಸ್ಸಲ್ಲಿ ಫಸ್ಟ್ ಮೆಡಿಟೇಷನ್ ಸ್ಪ್ರೆಡ್ ಮಾಡಿ. ನಾನು ಪತ್ರಿಜಿ ಅವ್ರ ಹತ್ರ ಕೇಳಿದ್ನು ಒಂದ್ಸತಿ, ವೆಜಿಟೇರಿಯನ್ ಏನಾದ್ರು ಮೂವ್ಮೆಂಟ್ ಮಾಡಲ್ಲ ಸರ್ ಅಂದರೆ, ಅದಕ್ಕೆ ಜಾಸ್ತಿ ಜನ ಇದ್ದಾರೆ. ನಾವು ಧ್ಯಾನವನ್ನು ಫಸ್ಟ್ ಹೇಳ್ಕೊಡ್ಬೇಕು. ನಿಧಾನಕ್ಕೆ ವೆಜಿಟೇರಿಯನ್ಸ್ ಬರುತ್ತೆ, ವೆಜಿಟೇರಿಯನ್ಸ್ ಆಗ್ತಾರೋ, ಅದು ನಮ್ಮ ಕೊನೆ ಗೋಲು. ಬಟ್ ಫಸ್ಟೇ ನಾವು ಹೋಗಿ ಶಾಕಾಹಾರಿ ಬಗ್ಗೆ ಮಾತ್ರ ಹೇಳಿದ್ರೆ ಅದು ಮಾಡೋಕೆ ಎಷ್ಟೋ ಸಮಸ್ಯೆಗಳಿದೆ. ಬಟ್ ಧ್ಯಾನ ಹೇಳ್ಕೊಡೋಕೆ ಈ ತರ ಫ್ರೀ ಆಗಿ ಹಳ್ಳಿಗಳೆಲ್ಲ ಹೋಗಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ಧ್ಯಾನ ಹೇಳ್ಕೊಡೋರು ಯಾರು ಇಲ್ಲ. ಓನ್ಲಿ PSS. ನಮ್ಮ ಗುರಿ ಇದೆ, ಪಿರಮಿಡ್ಸು ಇದೆ, ಶಾಕಾಹಾರ ಇದೆ, ಎಲ್ಲ ಇದೆ, ಸ್ವಾಧ್ಯಾಯ ಇದೆ, ಸಜ್ಜನ ಸಂಗತಿ ಇದೆ. ಫಸ್ಟ್ ಪ್ರಾಮುಖ್ಯತೆ ನಾವು ಕೊಡಬೇಕು. ಅಂದ್ರೆ ಅದು ಧ್ಯಾನಕ್ಕೆ ಒಂದ್ಸತಿ ಕೂರ್ಸಿರಿ. ಎಷ್ಟೋ ಜನ ಮಾಂಸಾಹಾರಿಗಳು ಧ್ಯಾನ ಮಾಡಿ ನ್ಯಾಚುರಲ್ ಆಗಿ ಬಿಡ್ತಾ ಇದ್ದಾರೆ. ಆಮೇಲೆ ಕೇಳ್ತಾರ, ಒಂದು ಬುಕ್ ಕೊಡಿ. ನಾವು ಡೈರೆಕ್ಟ್ ಆಗಿ ಹೇಳಿದ್ರೆ ಮಾತ್ರ ಆರ್ಗ್ಯುಮೆಂಟ್ ಮಾಡ್ತಾರೋ, ಧ್ಯಾನ ಮಾಡೋಕೆ ಬರಲ್ಲ. ಹಂಗಾಗಿ ಪ್ರತಿಯೊಂದು ಕಡೆನೂ ಧ್ಯಾನವನ್ನು ಫಸ್ಟ್ ಸ್ಪ್ರೆಡ್ ಮಾಡಿ.